ನಮಸ್ಕಾರ ಸ್ನೇಹಿತರೆ, ಫನ್ನಿ ಟೈಮ್ ವಿತ್ ಅಜ್ಜಿ ಆ್ಯಂಡ್ ಕ್ರೇಸನ್ ಚಾನಲ್ಗೆ ಸ್ವಾಗತ. ಮತ್ತೊಂದು ರೋಚಕ ನೈಜ ಘಟನೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. 2009 ಜನವರಿ 15ರಂದು ಅಮೆರಿಕಾದ ನ್ಯೂಯಾರ್ಕ್ ಸಿಟಿಯಿಂದ ಒಂದು ಪ್ರಯಾಣಿಕರ ವಿಮಾನ ಹೊರಟಿತ್ತು. ವಿಮಾನದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪ್ರಯಾಣಿಕರು ಮತ್ತು ಅಲ್ಲಿಯ ಸಿಬ್ಬಂದಿಗಳನ್ನು ಸೇರಿ 155 ಜನರಿದ್ದರು. ವಿಮಾನ ಟೇಕಪ್ ಆದ ಕೇವಲ 2 ನಿಮಿಷಗಳಲ್ಲಿ ಸಾವಿರಾರು ಹಕ್ಕಿಗಳು ಏಕಾಏಕಿ ವಿಮಾನದ ಮುಂದೆ ಬಂದವು. ಹಲವಾರು ಹಕ್ಕಿಗಳು ಎರಡೂ ಎಂಜಿನ್ಗಳಿಗೆ ಡಿಕ್ಕಿ ಹೊಡೆದವು. ಕ್ಷಣಾರ್ಧದಲ್ಲಿ ಎರಡೂ ಎಂಜಿನ್ಗಳು ಕೆಲಸ ನಿಲ್ಲಿಸಿದವು. ಸಾವಿರಾರು ಅಡಿ ಎತ್ತರದಲ್ಲಿದ್ದ ವಿಮಾನ ಈಗ ಎಂಜಿನ್ ಇಲ್ಲದೆ ಗಾಳಿಯಲ್ಲಿ ತೇಲಾಡತೊಡಗಿತು. ಪ್ರಯಾಣಿಕರಲ್ಲಿ ಭಯ ಆವರಿಸಿತು. ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಕೆಲವರು ಅಳಲು ಕೂಗಲು ಪ್ರಾರಂಭಿಸಿದರು. ಕೆಲವರು ತಮ್ಮ ತಮ್ಮ ದೇವರನ್ನು ಪ್ರಾರ್ಥಿಸಿಕೊಂಡರು. ಆದರೆ ಪೈಲಟ್ ಜಸ್ಟ್ಲಿ ಸಲ್ಲಿ ಮಾತ್ರ ಗಾಬರಿಯಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವನು ಒಂದು ಅದ್ಭುತ ನಿರ್ಧಾರವನ್ನು ಕೈಗೊಂಡ. ಅದೇನೆಂದರೆ, ವಿಮಾನವನ್ನು ಹಿಂದಿರುಗಿಸಲು ಸಾಧ್ಯವಿಲ್ಲ, ಮುಂದೆ ಹೋಗಲು ಸಾಧ್ಯವಿಲ್ಲ. ಯಾಕೆಂದರೆ ಎರಡೂ ಎಂಜಿನು ಹಾಳಾಗ್ಬಿಟ್ಟಿದೆ. ಹೀಗಾಗಿ ಅವನು ಏನು ಮಾಡ್ದ, ನೇರವಾಗಿ ಕೆಳಗಿಳಿಸಬೇಕು. ಕೆಳಗೆ ಅಲ್ಲಿ ಹಡ್ಸನ್ ಎಂಬ ಒಂದು ನದಿ ಹರಿತಾ ಇತ್ತು. ಹೀಗಾಗಿ ಆ ನದಿಯ ಮೇಲೆ ವಿಮಾನವನ್ನು ಇಳಿಸಬೇಕೆಂದು ತೀರ್ಮಾನಿಸಿದ. ಇದು ಅತ್ಯಂತ ಅಪಾಯಕಾರಿ ಪ್ರಯತ್ನವಾಗಿತ್ತು. ಆದರೆ ಅವನ ಅನುಭವ ಮತ್ತು ಧೈರ್ಯದಿಂದ ವಿಮಾನ ನೀರಿನ ಮೇಲೆ ಸುರಕ್ಷಿತವಾಗಿ ಇಳಿಯಿತು. ಯಾಕೆಂದರೆ ವಿಮಾನ ಇಳಿಸುವಾಗ ಎಲ್ಲಿ ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು. 2 ಎಂಜಿನ್ ಕೆಟ್ಟೋಗಿದೆ. ಆದರೂ ಅವನು ಆ ನೀರಿನ ಮೇಲೆ ಧೈರ್ಯದಿಂದ ಇಳಿಸಿದ. ಅದು ಸುರಕ್ಷಿತವಾಗಿ ಇಳಿಯಿತು. ಆಮೇಲೆ ತಕ್ಷಣವೇ ಅಲ್ಲಿ ದೋಣಿಗಳು ಓಡಾಡ್ತಾ ಇತ್ತು. ರಕ್ಷಣಾ ಸಿಬ್ಬಂದಿಗಳಿದ್ರು. ಅವರು ಮತ್ತೆ ಕೆಲವು ಹಡಗುಗಳು ಓಡಾಡ್ತಾ ಇತ್ತು. ಅವೆಲ್ಲರೂ ವಿಮಾನ ಯಾಕೋ ನದಿಯಲ್ಲಿ ಕೆಳಗಿಳಿತಾ ಇದೆ ಅಂದರೆ ಏನೋ ಅಪಾಯ ಆಗಿರಬೇಕು ಅಂತ ಎಲ್ಲರೂ ಓಡೋಡಿ ಬಂದರು. ಅವರಿಗೆ ಆಶ್ಚರ್ಯ ಆಯಿತು. ಅವ್ರು ಬಂದು ಅವೆಲ್ಲ ಪ್ರಯಾಣಿಕರನ್ನು, ಈ ಸಿಬ್ಬಂದಿಗಳನ್ನು ಎಲ್ಲ ರಕ್ಷಣೆ ಮಾಡಿದ್ರು. ಈ ಅಪಘಾತದಲ್ಲಿ ಒಬ್ಬರೂ ಸಾವನ್ನಪ್ಪಲಿಲ್ಲ. ಎಲ್ಲರೂ ಸುರಕ್ಷಿತವಾಗಿದ್ದರು. ಈ ಪೈಲಟ್ಟಿನ ಧೈರ್ಯವನ್ನು ನೋಡಿ ಎಲ್ಲರೂ ಅವನಿಗೆ, ಆ ಸುಲ್ಲಿಯವರಿಗೆ ಹೀರೋ ಪೈಲಟ್ ಎಂದು ಕೊಂಡಾಡಿದರು. ಅವರ ಸಮಯೋಚಿತ ನಿರ್ಧಾರ ಮತ್ತು ಶಾಂತ ಮನಸ್ಸು ಈ 155 ಕುಟುಂಬಗಳ ಬದುಕನ್ನು ಉಳಿಸಿತು. ಈ ಘಟನೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಆಪತ್ತು ಬಂದಾಗ ಎಂದೂ ಗಾಬರಿಯಾಗಬಾರದು. ಶಾಂತವಾಗಿ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಅಸಾಧ್ಯವೆನಿಸುವ ಪರಿಸ್ಥಿತಿಯನ್ನು ನಾವು ಗೆಲ್ಲಿ ಬರಬಹುದು. ಯಾವತ್ತೂ ಆಪತ್ತು ಬಂದಾಗ ಗಾಬರಿಗೊಳ್ಳಬಾರದು. ಅಲ್ಲಿ ನಮ್ಮ ಸಮಯ ಪ್ರಜ್ಞೆ ಇದೆಯಲ್ಲ, ಅದು ಮುಖ್ಯವಾಗ್ತದೆ.
ನಾವು ಯಾವ ನಿರ್ಧಾರವನ್ನು ಕೈಗೊಳ್ತೇವೆ ಹೇಳೋದು ಮುಖ್ಯವಾಗ್ತದೆ. ಆ ಒಂದು ನಿರ್ಧಾರ ಸರಿಯಾದ ರೀತಿಯಲ್ಲಿ ಇರಬೇಕು. ಇದೇ ಈ ನೈಜ ಒಂದು ಘಟನೆಯ ತಾತ್ಪರ್ಯವಾಗಿದೆ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ರೋಚಕ ಕಥೆಯೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.